ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುತ್ತಪ್ಪ ಸಂಪರ್ಕದಲ್ಲಿದ್ದಾರೆ. ಮುತ್ತಪ್ಪ, ನಿನ್ನೆಯಿಂದ ನಡೀತಾ ಇರೋ ಕಾರ್ಯಾಚರಣೆ ಏಕಾಏಕಿ ಬಂದು ತೆರವು ಮಾಡ್ತಾ ಇರೋದಕ್ಕೆ ಅಲ್ಲಿನ ಜನ ಕಂಗಾಲಾಗಿದ್ದಾರೆ, ಸಿಟ್ಟಾಗಿದ್ದಾರೆ. ಸೊ ಸ್ಥಳದಲ್ಲಿ ಹೇಗಿದೆ ಪರಿಸ್ಥಿತಿ? ಯಾಕಂದ್ರೆ ನಾಳೆನೂ ಕೂಡ ಮತ್ತೊಂದು ಸುತ್ತಿನ ತೆರವು ಕಾರ್ಯಾಚರಣೆ ಇದೆ. ಶ್ವೇತಾ, ಈಗಾಗಲೇ ಏನು ಮನೆ ಕಳೆದುಕೊಂಡಂತಹ 200 ಕುಟುಂಬಗಳು ಈಗ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಮನೆಯ ಮುಂಭಾಗದಲ್ಲಿ ಬಂದು ಪ್ರತಿಭಟನೆ ಮಾಡುವಂತಹ ಕೆಲಸವನ್ನು ಮಾಡ್ತಿರುವಂತದ್ದು. ಕಂಪ್ಲೀಟ್ ಆಗಿ ರಸ್ತೆಯನ್ನ ಬ್ಲಾಕ್ ಮಾಡುವ ಮೂಲಕ ಪ್ರತಿಭಟನೆ ಮಾಡುವಂತಹ ಕೆಲಸವನ್ನ, ಜೊತೆಗೆ ಕೃಷ್ಣ ಬೈರೇಗೌಡರವರ ವಿರುದ್ಧ ಘೋಷಣೆ ಕೂಗುವಂತಹ ಕೆಲಸ ಕೂಡ ಮಾಡ್ತಿದ್ದಾರೆ. ಯಾಕಂದ್ರೆ ಈಗಾಗಲೇ 200 ಮನೆಗಳನ್ನ ನೆಲಸಮ ಮಾಡಿರುವಂತಹ ಪಾಲಿಕೆ ಅಧಿಕಾರಿಗಳು ನಾಳೆನೂ ಕೂಡ 200 ಮನೆಗಳನ್ನ ಡೆಮಾಲಿಷನ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಕೂಡ ಈಗಾಗಲೇ ಸೂಚನೆ ಕೊಟ್ಟಿರುವಂತಹ ಕಾರಣಕ್ಕಾಗಿ ನಮ್ಮ ಮನೆಗಳನ್ನ ಉಳಿಸಿ, ಜೊತೆಗೆ ಈಗ ಯಾರು ಮನೆ ಕಳೆದುಕೊಂಡಿದ್ದಾರೆ ಅವರಿಗೆ ಮನೆಗಳನ್ನು ಕೊಡಿ ಅಂತ ಹೇಳ್ಬಿಟ್ಟು ಮನವಿ ಮಾಡುವಂತಹ ಕೆಲಸವನ್ನ ಮಕ್ಕಳ ಸಮೇತವಾಗಿ ಮಹಿಳೆಯರು ಈಗ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇವರಿಗೆ ಈಗಾಗಲೇ ದಲಿತ ಸಂಘಟನೆಗಳು ಕೂಡ ಸಾಥನ್ನು ಕೂಡ ಕೊಟ್ಟಿರುವಂತದ್ದು. ಇನ್ನು ಮಹಿಳೆಯರು ನಿನ್ನೆಂದೂ ಕೂಡ ನಡು ಬೀದಿಯಲ್ಲಿ ಬಿದ್ದಿರುವಂತಹ ಕಾರಣಕ್ಕಾಗಿ ಎಲ್ಲರೂ ಕೂಡ ಈಗ ಕಣ್ಣೀರು ಹಾಕಿಕೊಂಡು ಪ್ರತಿಭಟನೆ ಮಾಡುವಂತಹ ಪರಿಸ್ಥಿತಿ ಈಗ ನಿರ್ಮಾಣವಾಗಿದೆ. ಯಾಕಂದ್ರೆ ಸಣ್ಣ ಪುಟ್ಟ ಮಕ್ಕಳಿರುವಂತಹ ಕಾರಣಕ್ಕಾಗಿ ಮೈ ಕೊರೆಯುವಂತಹ ಚಳಿ ಇದೆ, ಅವ್ರನ್ನ ಎಲ್ಲಿ ಇಟ್ಕೋಬೇಕು ಅನ್ನೋದು ಕೂಡ ಗೊತ್ತಾಗದಂತಹ ಏನು ಸ್ಥಿತಿ ನಿರ್ಮಾಣವಾಗಿದೆ. ಮತ್ತು ಜೊತೆಗೆ ಮಕ್ಕಳಿಗೆ ಒಂದು ಹೊತ್ತು ಊಟ ಹಾಕಬೇಕು ಅಂದ್ರೂ ಕೂಡ ಅಡಿಗೆ ಮಾಡೋಕ್ಕೂ ಕೂಡ ಏನು ಜಾಗ ಇಲ್ದಿರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಾವು ನೋಡ್ತಾ ಇದ್ದೀವಿ, ಇಲ್ಲಿ ಕೂತಿರುವಂತಹ ಪ್ರತಿಯೊಂದು ಮಹಿಳೆಯರ ಕಣ್ಣಲ್ಲಿ ನೀರು ಬರ್ತಾ ಇದೆ. ಯಾಕಂದ್ರೆ ಮಕ್ಕಳ ಮುಖ ನೋಡಿದ್ರೆ ನಾವೇನ್ ಮಾಡೋಣ ಅಂತ ಕೂಡ ಗೊತ್ತಾಗದಂತ ಸ್ಥಿತಿಯಲ್ಲಿ ಇದೆ ಅಂತ ಹೇಳ್ತಿದ್ದಾರೆ. ನನ್ನ ಜೊತೆ ಮಹಿಳೆಯರೇ, ಮೇಡಮ್, ಎಷ್ಟು ಕಷ್ಟದಲ್ಲಿ ಆ ಮನೆ ಕಟ್ಕೊಂಡಿದ್ರಿ, ಈಗ ಎಲ್ಲಿ ವಾಸ ಮಾಡ್ತಿದ್ರಿ? ನಾವು ಇಟ್ಕೆ ಬಿಟ್ರಿ ಎಲ್ಲಿ ವಾಸ ಮಾಡ್ತಾ ಇದ್ದೀವಿ ಸರ್. ನಾವು ಕರ್ನಾಟಕಲ್ಲೇ ಹುಟ್ಟಿ ಕರ್ನಾಟಕಲ್ಲೇ ಬೆಳೆದಿ ಇಲ್ಲೇ ಇರೋದು. ನಾವು ಬಾಡಿಗೆ ಕಟ್ಟಕ್ಕೆ ಆಗ್ತಾ ಇಲ್ಲ ಅಂತ ಹೋಗಿ ಗೌರ್ಮೆಂಟ್ ಜಾಗದಲ್ಲಿ ಮನೆ ಕಟ್ಕೊಂಡಿದ್ದೀವಿ. ನಾವು ತಪ್ಪು ಮಾಡಿದ್ದೀವಿ ಇದ್ರೆ ಅಂದ್ರೆ ನಮ್ಗೆ ಶಿಕ್ಷೆ ಕೊಡ್ರಿ, ಆದರೆ ಮನೆಯಿಂದ ನಮಗೆ ಆಚೆ ತೆಗ್ದು ನಮ್ಮ ಮನೆ ಹೊಡಿಬೇಡ್ದಾಕಿತ್ತು. ನಮ್ಮ ಮನೆ ಹೊಡೆದು ನಮಗೆ ಬೀದಿ ತಂದು ಇವಾಗ ನಮ್ಮ ಮಕ್ಕಳು ಎಲ್ಲ ಬೀದಿಗೆ ಬಂದವ್ರೆ. ನಾವು ಎಲ್ಲೋಗ್ರಿ ಓಟಿಗೆ ಬೇಕಾದ್ರೆ ಈ ವಯಸ್ಸಾಗಿದ್ದವ್ರು ಇದ್ರೆ ಮನೆಯಾಗ ಬರೋಕ್ಕಾಗಲ್ಲ ಅಂತ ಆಟೋ ಕಳಿಸ್ತಿದ್ರು, ಓಟ್ ಹಾಕ್ರಿ ಅಂತ. ಇವಾಗ ನಾವು ನಿಮ್ಮ ಬಾಗಿಲಿಗೆ ಬಂದಿದ್ದೀವಿ, ನಮಗೆ ಬಂದು ಪರಿಹಾರ ಕೊಡ್ಬೇಕು ತಾನೇ. ನೀವು ಏನಿದೆ ಏನಿಲ್ಲ ಅಂತ ನೋಡಬೇಕು. ಇವಾಗ ಬರೋಕ್ಕಾಗ್ತಾ ಇಲ್ಲ, ನಿಮಗೆ ಕಷ್ಟ ಆಗ್ತಾ ಇದೆ. ನಮ್ಮ ಓಟ್ ಬೇಕಂದ್ರೆ ನೀವು ನಮ್ಮ ಬಾಗಿಲ ಹತ್ರ ಬರ್ತೀರಲ್ಲ, ನೀವು ಮತ್ತೆ ಎಲೆಕ್ಷನ್ ಬಂದರೆ ನೀವು ನಮ್ಮ ಬಾಗಿಲ ಹತ್ರ ಬಂದರೆ ನಾವು ನೋಡ್ತೀವ, ನಿಮಗೆ ನಾವು ಓಟ್ ಹಾಕ್ತೀವ, ನಿಮಗೆ ನಾವು ಹಾಕಲ್ಲ ಸರ್. ದಯವಿಟ್ಟು ಬರ್ರಿ, ಕೈ ಜೋಡಿಸ್ ಕೇಳ್ತಾ ಇದ್ದೀವಿ. ನಮಗೆ ಕಾಂಗ್ರೆಸ್ ಅವರು, ಬಿಜೆಪಿ ಅವರು, ಜನತಾದಳು ಅಂತ ನಾವ್ ಏನು ಭೇದ ಭಾತಿ ಮಾಡ್ತಾ ಇಲ್ಲ. ದಯವಿಟ್ಟು ನಮಗ್ ಬಂದು ಯಾರು ಸೌಲಭ್ಯ ಮಾಡ್ತೀರಾ, ಯಾರು ಬಂದು ನಮಗೆ ಸಪೋರ್ಟ್ ಮಾಡ್ತೀರಾ ಅವ್ರಿಗೆ ನಾವು ಗೆದಿಸ್ತೀವಿ. ನಾವು ಇಟ್ಕೆ ಫ್ಯಾಕ್ಟ್ರಿ ಮನೆ ಹೋಗ್ಮೇಲೆ ರೋಡ್ ಮೇಲೆ ವಾಸ ಮಾಡಿದ್ದೀವಿ ಸರ್. ರೋಡ್ ಮೇಲೆ ಚಿಕ್ಕ ಮಕ್ಳಿಗೆ ತಗೊಂಡು ಬೀದಿಯಲ್ಲಿ ಮಲ್ಕೊಂಡಿದ್ದೀವಿ. ನಾವು ಯಾರು ನಮಗೆ ಸಪೋರ್ಟ್ ಮಾಡಿಲ್ಲ. ಯಾಕೆ ನೀವು ಚಳಿಯಾಗಿ ಬಿದ್ದಿದ್ದೀರ ಅಂತ ನಮಗೆ ಬಂದು ನೋಡಿಲ್ಲ ಯಾರು. ಎಲ್ಲರೂ ಬಂದು ನೋಡ್ಬೇಕಾಗಿತ್ತು. ನಮಗೆ ಚಳಿಯಾಗಿ ಬಿದ್ದಿದ್ದೀರಾ, ನೀವು ಊಟ ಮಾಡಿದ್ದೀರಾ, ನೀರು ಕುಡ್ದಿದ್ದೀರಾ, ಏನು ಕೇಳಿಲ್ಲ. ಒಂದು ಬ್ಲ್ಯಾಂಕೆಟ್ ಸುಧಾ ತಗೊಂಡು ಒಂದು ಕೊಟ್ಟಿಲ್ಲ, ಗೊತ್ತಾ. ಚಿಕ್ಕ ಮಕ್ಕಳು ಬರ್ಸ್ರಿ ಹೆಣ್ಣು, 9 ತಿಂಗಳು ಬರ್ಸ್ರಿ ಹೆಣ್ಣು ಐತೆ, 3 ತಿಂಗಳು 1 ತಿಂಗಳದ ಮಕ್ಕಳು ಇದಾವೆ ಅಂತ ಮಕ್ಕಳಿಗೆ ತಗೊಂಡು ಬಟ್ಲಿಗೆ ಹಾಕೊಂಡು ಕೂತಿದ್ದೀವಿ ಸರ್. ನಾವು ದಯವಿಟ್ಟು ಕೈ ಜೋಡಿಸ್ ಕೇಳ್ತಾ ಇದ್ದೀವಿ, ನಮಗೇನಾದ್ರೂ ಪರಿಹಾರ ಮಾಡ್ರಿ. ಮತ್ತೊಂದು ಕಡೆ ದಲಿತ ಸಂಘಟನೆ ನಾಯಕರು ಕೂಡ ಇದ್ದಾರೆ ಸರ್. ಈಗ ಮುಂದಿನ ಹೋರಾಟ ಯಾವ ರೀತಿಯಾಗಿದೆ ಸರ್? ಈಗ ಸರ್, ನಿನ್ನೆ ಬೆಳಗ್ಗೆ 6 ಗಂಟೆಗೆ ಇಡೀ ಜನನ ಸುಮಾರು 200 ಕುಟುಂಬಗಳನ್ನ ಬೀದಿ ಪಾಲ್ ಮಾಡಿದ್ದಾರೆ. ಅವ್ರು ಕಷ್ಟ ಹೇಳ್ಕೊಳ್ಳೋದಕ್ಕೆ ಇವತ್ತು ಕಂದಾಯ ಮಂತ್ರಿಗಳ ಮನೆ ಮುಂದೆ ಬಂದಿದ್ದೇವೆ. ಸ್ವಾಮಿ, ನಮ್ಮ ಕಷ್ಟ ಹಿಂಗಾಗಿದೆ, ಈ ಚಳಿ ನಡುಗ್ತಾ ಇದ್ದಾವೆ ಜನ, ಪಾಪ ಮಕ್ಕಳು ಮರಿ ಹೆಣ್ಮಕ್ಳು ವಯಸ್ಸಾದವರೆಲ್ಲ ನಡುಗ್ತಾ ಇದ್ದಾವೆ. ಕನಿಷ್ಠ ನಾವು ಕೇಳ್ತಾ ಇರೋದು ಎಲ್ಲಾದ್ರೂ ಒಂದು ಬದಲಿ ವ್ಯವಸ್ಥೆ, ನಾವು ರಾತ್ರಿ ಉಳ್ಕೊಳ್ಳೋದಕ್ಕೆಲ್ಲಾದ್ರೂ ಒಂದು ಚೌಲ್ಟು ಯಾವ ಥರದ್ದು ಒಂದು ಮಾಡಿಕೊಡಿ. ಕನಿಷ್ಠ ನಮ್ಗೆ ಕುಡಿಯಕ್ಕೆ ನೀರು ಕೊಡಿ. ಏನಾದರೂ ಒಂದು ಸ್ವಲ್ಪ ಊಟದ ವ್ಯವಸ್ಥೆ ಆದರೂ ಟೆಂಪರರಿ ತಾತ್ಕಾಲಿಕವಾಗಿ ಗಂಜಿ ವ್ಯವಸ್ಥೆ ಮಾಡಿ. ಇದಿಷ್ಟು ಅಂದ್ರೆ ಇಲ್ಲಿರುವಂತಹ ಕೇಳ್ತಿರೋದು ಮೂಲ ಸೌಕರ್ಯಗಳನ್ನ ಕೊಡಿ. ಯಾಕಂದ್ರೆ ಮಕ್ಕಳು ಮರಿ ಇರುವಂತಹ ಕಾರಣಕ್ಕಾಗಿ ಅವರಿಗಾಗಿ ಮೂಲ ಸೌಕರ್ಯಗಳನ್ನ ಕೊಡಿ ಅನ್ನೋ ಒಂದು ಮನವಿನ ಮಾಡ್ತಿರುವಂತದ್ದು ಶ್ವೇತಾ ಈಗ. ಎಸ್ ಸರ್, ಥ್ಯಾಂಕ್ ಯು ಮುತ್ತಪ್ಪ ನಿಮ್ಮೆಲ್ಲ ಡೀಟೇಲ್ಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.